ಹಣ್ಣಿನ ಗಿಡ ನೆಡೋಣ, ಹಕ್ಕಿಗಳನ್ನು ಮರಳಿ ಕರೆಯೋಣ. ಈ ಕಾರ್ಯಕ್ರಮ ಇವತ್ತು ಬಹಳ ಸುಂದರವಾಗಿ ಮೂಡಿಬಂತು. ನಿಸರ್ಗವೂ ನಮ್ಮೊಂದಿಗೆ ಕೈ ಜೋಡಿಸಿ ಮಳೆಯನ್ನು ನಾವು ನಡುವಂತ ಕಾಲಾವಧಿಯಲ್ಲಿ ನಿಲ್ಲಿಸಿ ನಮಗೆಲ್ಲ ಅನುಕೂಲಕರ ಮಾಡಿಕೊಟ್ಟು ಬಹಳ ಸುಂದರವಾಗಿ ನಡುವಂತ ಕಾರ್ಯಕ್ರಮ. ಇವತ್ತಿನ ವಿಶೇಷತೆ ಏನೆಂದರೆ, ಇಂದ್ರಿಯ ಆದಿತ್ಯ ಬಿರ್ಲಾ ಜ್ಯುವೆಲರಿಯ ಮುಂದೆ ನಾವು ಸೇರಿದಾಗ ನಾವು ಕಾಲೇಜಿನ ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ಬರ್ತಾರೆ ಅಂತ ತಿಳಿದಿದ್ದೆವು. ಆದ್ರೆ ನಮ್ಮ ಆಶ್ಚರ್ಯಕ್ಕೆ ಅಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಸಣ್ಣ ಪ್ರಾಯದವರು, ಯುವ ಜನತೆ ಮತ್ತು ಹಿರಿಯ ನಾಗರಿಕರು, ಮಹಿಳೆಯರು ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿ ಪರಿಸರವನ್ನು ಕಾಪಾಡುವುದು, ಅದರಲ್ಲೂ ಮಾನವನ ಉಳಿವು ಮಾತ್ರವಲ್ಲ ಎಲ್ಲ ಜೀವರಾಶಿಗಳ ಉಳಿವಿಗೂ ನಾವು ಕೈಜೋಡಿಸಬೇಕಾಗಿದೆ ಎನ್ನುವ ತತ್ವವನ್ನು ಬಲವಾಗಿ ನಂಬಿದಂತಹ ಜನರು ಇವತ್ತಲ್ಲಿ ಸೇರಿದ್ದು ಬಹಳಷ್ಟು ಸಂತೋಷದ ವಿಚಾರ. ಇದರಿಂದಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಕಿರಿಯರು ಎಲ್ಲರೂ ಒಂದಾಗಿ ಆ ಗಿಡವನ್ನು ನಡುವಾಗ ಒಂದು ರೀತಿಯಲ್ಲಿ ನಗಾಡುತ್ತಾ ಪರಿಸರದೊಂದಿಗೆ ನಮ್ಮ ಬಾಂಧವ್ಯವನ್ನು ವೃದ್ಧಿಸುತ್ತಾ ಬಹಳ ಸುಂದರವಾದ ಕ್ಷಣಗಳನ್ನು ಪದುವಾದ ಆಟದ ಮೈದಾನದಲ್ಲಿ ಕಳೆದೆವು. ಅಲ್ಲಿ ಇದ್ದವರು, ಅಲ್ಲಿ ಆಟ ಆಡುತ್ತಿದ್ದ ಮಕ್ಕಳು ನಮ್ಮ ನೆರವಿಗೆ ಬಂದರು. ಎಲ್ಲರಿಗೂ ಪರಿಸರ ಬೇಕಲ್ಲ, ಅದೊಂದು ದೇವರ ಒಂದು ಕೊಡುಗೆಯೇ. ಇವತ್ತಿನ ಆ ಕೈ ಜೋಡಿಸುವಿಕೆಯಿಂದ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ದೇವರಿಗೆ ನಮಸ್ಕರಿಸುತ್ತಾ ಇಲ್ಲಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ.